ಸುಮಾರು 2 ತಿಂಗಳು ದೀಪ ಒಂದೊಂದೇ ಹೆಜ್ಜೆ ಇಟ್ಟು ವೈಜಯಂತಿಯವರಿಗೆ ಹತ್ತಿರ ಹೋಗಲು ಪ್ರಯತ್ನಿಸುತ್ತಿದ್ದರೂ ಅವರು ಮಾತ್ರ ಒಂದಿಂಚು ಕದಲಲಿಲ್ಲ. ಬಾಯಿ ಮಾತಿಗೂ ದೀಪ ಬಂದಿದ್ದಾಳ, ಹೇಗಿದ್ದಾಳೆ ಎಂದು ನನ್ನನ್ನು ಕೇಳುತ್ತಿರಲಿಲ್ಲ. ನಿಮಗೆ ಇಷ್ಟೊಂದು ಹಠ ಒಳ್ಳೆಯದಲ್ಲ. ನಾನು ಮೆಲ್ಲನೆ ನುಡಿದಾಗ ಅವರು ನನ್ನ ಕಡೆ ನೋಡಿದ್ರು. ನಿಮ್ಮ ಮಗಳು ಈಗಷ್ಟೇ ಬದಲಾಗಿದ್ದಾಳೆ ಗೊತ್ತಾ? ಯಾವುದೋ ಬೋಟಿಕ್ನಲ್ಲಿ ಕೆಲಸ ಸಿಕ್ಕಿದೆಯಂತೆ. ಅವಳೇ ಸಂಪಾದನೆ ಮಾಡ್ತಿದ್ದಾಳೆ. ನಿಮ್ಮ ಅಳಿಯಾನೂ ಅಷ್ಟೇ, ಹೋಟೆಲ್ ಹೆಲ್ಪ್ ಕೆಫೆಗೆ ಸೇರ್ಕೊಂಡಿದ್ದಾನಂತೆ. ಜೊತೆಗೆ ಈವ್ನಿಂಗ್ ಕ್ಲಬ್ಗಳಲ್ಲೂ ಹಾಡ್ತಾನಂತೆ. ಒಳ್ಳೆಯದು, ವೈಜಯಂತಿ ಮೊಟಕಾಗಿ ಹೇಳಿದಾಗ ನಾನು ದನಿ ತಗ್ಗಿಸಿ, ಅವರು ಬದಲಾಗಿದ್ದಾರೆ, ಆದರೆ ನೀವು ಮಾತ್ರ ಬದಲಾಗಿಲ್ಲ, ಯಾಕಿಷ್ಟು ಹಠ ಎಂದು ಕೇಳಿದೆ. ವೈಜಯಂತಿ ನಗುತ್ತಾ, ನಾನು ಬದಲಾಗಿಲ್ಲ ಅಂತ ಯಾರು ಹೇಳಿದ್ದು? ಈಗ ಮೊದಲಿಗಿಂತ ನೆಮ್ಮದಿಯಾಗಿದ್ದೀನಿ. ನನ್ನ ಪ್ರಕಾರ ಅದೇ ನನ್ನ ಜೀವನದಲ್ಲಿ ಮಹತ್ವವಾದ ಬದಲಾವಣೆ ಎಂದಾಗ ನಾನು ಸುಮ್ಮನಾಗಬೇಕಾಯ್ತು. ಬಹಳ ವರ್ಷದಿಂದ ಘರ್ಷಣೆಗಳು ನಡೆದು ಬಂದು ಮನಸ್ಸು ಮುರಿದಾಗ ಅದು ಸರಿ ಹೋಗಲು ಇನ್ನೂ ಸಮಯ ಬೇಕು ಎನಿಸ್ತು. ಆ ಸಮಯ ಬರೋದು ತಡವಾಗಲಿಲ್ಲ. ಅಂದು ದೀಪ ನಮ್ಮ ಮನೆಗೆ ಬಂದಾಗ ಖುಷಿಯಾಗಿದ್ಲು. ಅವಳ ಕೈಯಲ್ಲಿ ಸಿಹಿ ತಿಂಡಿಯ ಪ್ಯಾಕೆಟ್ ಇತ್ತು. ಏನಿವತ್ತು ವಿಶೇಷ? ಮದುವೆ ಆ್ಯನಿವರ್ಸರಿನಾ? ನಾನು ನಗುತ್ತಾ ಕೇಳಿದೆ. ಅದಕ್ಕಿಂತ ಸಂತೋಷದ ಸಮಾಚಾರ ಆಂಟಿ. ನಾನು ಕನ್ಸೀವ್ ಆಗಿದ್ದೀನಿ. ಈಗ ನನಗೆ 1.5 ತಿಂಗಳು. ಇವತ್ತೇ ತಾನೇ ಕನ್ಫರ್ಮ್ ಆಯಿತು. ತುಂಬ ಸಂತೋಷ, ವೆರಿ ಗುಡ್ ನ್ಯೂಸ್. ದೀಪ ಆಸೆ ಹಾಗೂ ಬೇಡಿಕೆಯ ದನಿಯಲ್ಲಿ, ಅಮ್ಮನಿಗೆ ಈ ವಿಷಯ ಹೇಳಬೇಕು ಅಂತ ತುಂಬ ಆಸೆ ಆಗ್ತಿದೆ ಆಂಟಿ. ನಾನೇ ಕೈಯಾರೆ ಅವಳಿಗೆ ಸ್ವೀಟ್ ಕೊಡಬೇಕು ಎಂದಾಗ ನನಗೆ ಅದನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಅವಳ ಜೊತೆ ನಾನು ವೈಜಯಂತಿಯವರ ಕೆಳಗಿನ ಅಪಾರ್ಟ್ಮೆಂಟ್ಗೆ ಇಳಿದು ಬಂದೆ. ನಾನು ಕರೆಗಂಟೆ ಒತ್ತಿದಾಗ ನನ್ನ ದನಿ ಕೇಳಿ ಬಾಗಿಲು ತೆಗೆದವರೇ ನನ್ನೊಡನೆ ಇದ್ದ ದೀಪಾಳನ್ನು ಕಂಡು ಸ್ತಬ್ಧರಾದರು. ದೀಪ ಅವರ ಪ್ರತಿಕ್ರಿಯೆಗೆ ಕಾಯದೆ ಧಾವಿಸಿ ಒಳಗೆ ಹೋದ್ಲು. ಅಮ್ಮ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ. 1.5 ತಿಂಗಳಾಗಿದೆ. ನಿನಗೆ ಮೊದಲು ಸ್ವೀಟ್ ಕೊಡೋಣ ಅಂತ ಬಂದಿದ್ದೀನಿ, ತಗೊಮ್ಮ ಎಂದು ಸಿಹಿ ತಿಂಡಿಯ ಪ್ಯಾಕೆಟ್ ಅವರ ಮುಂದೆ ಇಟ್ಲು. ವೈಜಯಂತಿಯವರು ಅದನ್ನು ತೆಗೆದುಕೊಳ್ಳಲಿಲ್ಲ. ಅವಳ ಭಾವೋದ್ವೇಗಕ್ಕೆ ಅವರಲ್ಲಿ ಯಾವ ಚಲನೆಯೂ ಆಗಲಿಲ್ಲ. ಮಮತಾ, ಅವಳನ್ನ ಕರ್ಕೊಂಡು ಬಂದೆ? ಬೇಡ ಅಂತ ಮೊದಲೇ ಹೇಳಿರಲಿಲ್ವೇ ಎಂದರೆ ನಿರ್ಲಿಪ್ತರಾಗಿ ನನ್ನನ್ನು ಪ್ರಶ್ನಿಸಿದ್ರು. ತಾಯಿಯಾಗ್ತಿರುವಾಗ ಮಗಳು ತಾಯಿಯನ್ನು ನೋಡಬೇಕು ಅಂತ ಹಂಬಲಿಸಿದೆ. ನಾನು ಹೇಗೆ ಬೇಡ ಅನ್ನಲಿ? ಅಮ್ಮ, ಸ್ವೀಟ್ ತಗೊಂಡು ಆಶೀರ್ವಾದ ಮಾಡು. ದೀಪ ಬಾಗಲು ಹೋದಂತೆ ವೈಜಯಂತಿ ಹಿಂದೆ ಸರಿದ್ಲು. ನಿನಗ್ಯಾವತ್ತೂ ಕೆಟ್ಟದ್ನ ಹಾರೈಸೋಳಲ್ಲ ನಾನು. ಇದೆಲ್ಲ ಏನೂ ಬೇಡ, ಮೊದಲು ಇಲ್ಲಿಂದ ಹೊರಟೋಗು. ನನಗ್ಯಾಕೋ ಇದು ಅತಿರೇಕ ಎನಿಸ್ತು. ಸ್ವೀಟ್ಸ್ ತಗೊಂಡು ಆಶೀರ್ವಾದ ಮಾಡಿ ಅದರಿಂದ ಏನು ಕಳ್ಕೊಳ್ಬೇಕು ನೀವು? ವೈಜಯಂತಿ ನನ್ನೆನ್ನೆ ತೀಕ್ಷ್ಣವಾಗಿ ನೋಡಿ, ನಾನು ಕಳೆದುಕೊಂಡಿದ್ದವ್ರ ಬಗ್ಗೆ ನಿನಗೇನು ಗೊತ್ತಿದೆ ಮಮತಾ? ಬೆಟ್ಟದಷ್ಟು ಸಂಕಟ ಒಳಗಡೆ ತುಂಬಿಕೊಂಡು ಎಷ್ಟು ಒದ್ದಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಅವಳನ್ನು ಮಗುವಾದಾಗಿನಿಂದ ಬೆಳೆಸಿದವಳು ನಾನು. ಅವಳೇನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವಳ ನಾಟಕಕ್ಕೆ ಬೇರೆಯವರು ಸೋಲ್ಬಹುದು, ಆದರೆ ಯಾವತ್ತೋ ನನ್ನ ನಂಬಿಕೆ ವಿಶ್ವಾಸ ಹೊರಟೋಗಿದೆ ಅವಳ ಮೇಲೆ ಎಂದಾಗ ದೀಪಾಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ನಾನು ಗರ್ಭಿಣಿ ಅಂತ ನಾಟಕ ಆಡ್ತಿದ್ದೀನಾ? ಬೇಕಾದರೆ ಈಗಲೇ ಡಾಕ್ಟರ್ ರಿಪೋರ್ಟ್ ತೋರಿಸ್ತೀನಿ ಎಂದು ಪರ್ಸ್ ತೆಗೆಯಲು ಹವಣಿಸಿದಾಗ ವೈಜಯಂತಿ ಅವಳ ಮಾತನ್ನು ತುಂಡರಿಸಿ, ಅದರಿಂದ ನನಗೇನೂ ಆಗಬೇಕಾಗಿಲ್ಲ. ಹಿಂದೆ ಒಂದ್ಸಲ ಇದೇ ರೀತಿ ಪ್ರೆಗ್ನೆಂಟ್ ಆಗಿ ಬಂದಿದ್ದೆ. ಆಗ ದೊಡ್ಡ ರಾದಂತ ಮಾಡಿ ನನ್ನ ಮೇಲಿನ ಕೋಪಕ್ಕೆ ಹೋಗಿ ಅಬಾರ್ಷನ್ ಮಾಡಿಸ್ಕೊಂಡು ಬಂದೆ. ಆಮೇಲೆ ನಾನೇ ಗರ್ಭಪಾತ ಆಗೋಕ್ಕೆ ಕಾರಣ ಅಂತ ಪೊಲೀಸ್ ಸ್ಟೇಷನ್ಗೆ ನನ್ನನ್ನು ಕರೆಸ್ಕೊಂಡಿದ್ದೆ. ಈಗ ಮತ್ತೆ ನಾನು ಹಳ್ಳಕ್ಕೆ ಬೀಳೋದಿಲ್ಲ. ನೀನು ತಾಯಿ ಆಗ್ತೀಯೋ ಬಿಡ್ತೀಯೋ ಅದು ನಿನಗೆ ಸೇರಿದು, ನನಗೂ ಅದಕ್ಕೂ ಸಂಬಂಧವಿಲ್ಲ ಎಂದು ಕಟುವಾಗಿ ನುಡಿದ್ರು. ನಾನೇನೋ ಹೇಳಲು ಬಾಯಿ ತೆರೆದಂತೆ ವೈಜಯಂತಿ ನನ್ನ ಮಾತು ತಡೆದ್ರು. ನಿನಗೆ ಗೊತ್ತಿಲ್ಲ ಮಮತಾ, ಅವತ್ತು ನಮ್ಮಕ್ಕ ಬಾವ ಊರಿನಲ್ಲಿರಲಿಲ್ಲ. ನೀನೇ ನನ್ನ ಜೊತೆ ಬಂದಿದ್ದೆ ಪೊಲೀಸ್ ಸ್ಟೇಷನ್ಗೆ. ತಾಯಿಯನ್ನು ಕರೆಸ್ಕೊಳ್ಳೋ ಜಾಗನಾದು. ಎಷ್ಟೋ ಸಲ ನನ್ನ ಮೇಲೆ ಕೈ ಎತ್ತಿದ್ದಾಳೆ ಇವಳು. ಹೇಳ್ತಾ ಹೋದರೆ 1000 ವಿಷಯ ಇದೆ ಇವಳ ಬಗ್ಗೆ. ಬೇಡ, ಇಂಥವಳ ಸಹವಾಸ ಸಾಕಾಗಿದೆ ನನಗೆ.
ನೀನೇ ಇವಳನ್ನು ಇಲ್ಲಿಂದ ಕರ್ಕೊಂಡು ಹೋಗು. ಅಮ್ಮ, ಅದೆಲ್ಲ ಕಳೆದು ಹೋಗಿರೋ ವಿಷಯ. ಬೇಕಿದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ, ನನ್ನನ್ನು ಕ್ಷಮಿಸ್ಬಿಡು. ದೀಪ ಅಳುತ್ತಾ ಹೇಳಿದಾಗ ಅವರು ಹೊರಟಾಗಿ, ನೀನು ಕಾಲಿಗೆ ಬೀಳೋದು ಬೇಡ, ಆಮೇಲೆ ಕುತ್ತಿಗೆ ಕತ್ತರಿಸೋದು ಬೇಡ. ನೀನು ಇಲ್ಲಿಂದ ಹೋಗದೇ ಇದ್ರೆ ನಾನೇ ಪೊಲೀಸ್ಗೆ ಫೋನ್ ಮಾಡ್ತೀನಿ, ನನ್ನ ಮನೆಯೊಳಗೆ ಅತಿಕ್ರಮ ಆವೇಶ ಮಾಡಿದೀಯಾ ಅಂತ ಎಂದು ಹೇಳಿದಾಗ ದೀಪ ನನ್ನ ಕಡೆ ಗೊಮ್ಮೆ ನೋಡಿ ಅಳುತ್ತಲೇ ಅಲ್ಲಿಂದ ಹೊರಟೋದ್ಲು. ನಾನು ತಡೆಯಲು ಯತ್ನಿಸಿದ್ರೂ ಅವಳು ನಿಲ್ಲಲಿಲ್ಲ. ನನ್ನ ಅಸಹಾಯಕತೆ ಕೋಪದ ರೂಪಕ್ಕೆ ವೈಜಯಂತಿಯತ್ತ ತಿರುಗಿತು. ತಾಯಿಯಾದವಳು ಕ್ಷಮಶೀಲೆ ಅಂತಾರೆ. ಒಂದು ವೇಳೆ ಅವಳು ನೀವು ಹೆತ್ತ ಮಗಳೇ ಇಷ್ಟು ಕಟುಕರಾಗಿ ನೋಡ್ಕೊತಾ ಇದ್ರಾ? ಮಕ್ಕಳು ತಪ್ಪು ಮಾಡಿದಾಗ ತಾಯಿನೇ ಕ್ಷಮಿಸದೇ ಇದ್ರೆ ಅವಳೆಲ್ಲಿಗೆ ಹೋಗಬೇಕು? ಎಲ್ಲರೂ ಎಲ್ಲ ಸಮಯದಲ್ಲೂ ಕೆಟ್ಟವರಾಗಿರೋದಿಲ್ಲ. ನಾನು ನಿಮ್ಮ ಹಿತೈಷಿಯಾಗಿ ಹೇಳ್ತಿದ್ದೀನಿ. ಅವಳು ಹಿಂದೆ ತಪ್ಪು ಮಾಡಿದ್ಲು ಅಂತ ಈಗ ಅದಕ್ಕಿಂತ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ನಿಮ್ಮ ಬಗ್ಗೆ ನನಗೆ ತುಂಬ ಗೌರವವಿದೆ, ಆದರೆ ನಿಮ್ಮ ನಡವಳಿಕೆ ನೋಡ್ತಾ ಇದ್ದರೆ ನನ್ನ ಪ್ರೀತಿ, ವಿಶ್ವಾಸ, ಸ್ನೇಹಕ್ಕೆ ಬೆಲೆನೇ ಇಲ್ಲ ಅನ್ನಿಸ್ತಿದೆ ಎಂದಾಗ ವೈಜಯಂತಿ ನನ್ನ ಕಡೆ ನೋಡಿದ್ರು. ದೀಪಾಗೋಸ್ಕರ ನಿನ್ನ ಸ್ನೇಹ, ವಿಶ್ವಾಸ ಕಳ್ಕೊಬೇಕು ಅನ್ನೋದಾದರೆ ನಾನು ಅದಕ್ಕೆ ಸಿದ್ಧವಾಗಿದ್ದೀನಿ ಎಂದು ಬೆನ್ತಿರುಗಿಸಿ ಒಳಗೆ ಹೊರಟೋದ್ರು. ಅವರ ಕೋಪ ತಗ್ಗಿ ಮತ್ತೆ ರೂಮಿನಿಂದ ಬರ್ತಾರೆಂದು ಕಾದು ನೋಡಿದೆ. ರೂಮಿನಲ್ಲಿ ಸುಮ್ಮನೆ ಕುಳಿತಿದ್ರು. ಅವರ ಮುಖ ಭಾವರಹಿತವಾಗಿತ್ತು. ನಾನು ಮನೆಗೆ ಬಂದಾಗಲೆಲ್ಲ ಪ್ರೀತಿ, ಸಂಭ್ರಮದಿಂದ ಬರಮಾಡ್ಕೊಳ್ತಿದ್ದ ವ್ಯಕ್ತಿ ಇವರೇನಾ ಎನಿಸಿದಾಗ ನನಗೆ ಅಲ್ಲಿ ನಿಲ್ಲಲಾಗಲಿಲ್ಲ. ನಾನು ಹೊರ ಬಂದಾಗ ನನ್ನ ಬೆನ್ನ ಹಿಂದೆ ಅವರ ಮನೆಯ ಬಾಗಿಲು ಮುಚ್ಕೊಂಡಿತ್ತು. ಈ ಘಟನೆಯ ನಂತರ ವೈಜಯಂತಿಯವರು ನನ್ನಿಂದ ವಿಮುಖರಾಗಿದ್ದರು. ಹಾಗೆಂದು ಅವರು ನನ್ನ ಬಗ್ಗೆ ಯಾವ ಕೋಪ, ಸೇಡು ತೋರಿಸ್ತಿರ್ಲಿಲ್ಲ. ನನ್ನನ್ನು ಕಂಡ್ರೆ ಮೌನ ಧರಿಸ್ತಿದ್ರು. ಅವರ ಮುಖ ಗಂಭೀರವಾಗಿದ್ದರೂ ಅವರ ಕಣ್ಗಳಲ್ಲಿ ಬಳಲಿಕೆ, ನೋವು ತುಂಬಿರುತ್ತಿದ್ದುದನ್ನು ಗಮನಿಸಿ ನನಗೆ ಕಸಿವಿಸಿ ಉಂಟಾಗಿತ್ತು. ಅವ್ರು ಯಾರೋ, ನಾನ್ಯಾರೋ, ಸಂಬಂಧಿಕರು ಇಲ್ಲದಿದ್ದರೂ ಸ್ನೇಹ, ಆತ್ಮೀಯತೆ ನಮ್ಮನ್ನು ಬೆಸೆದಿತ್ತು. ಯಾರೋ ಮೂರನೆಯವರ ಕಾರಣಕ್ಕಾಗಿ ನಮ್ಮಿಬ್ಬರ ನಡುವೆ ವೈಮನಸ್ಸು ಹುಟ್ಕೊಂಡಿದ್ದು ನನಗೂ ಬೇಸರವಾಗಿತ್ತು. ಆ ದಿನದ ನಂತರ ಅವರ ಮಗಳು ದೀಪ ಮತ್ತೆ ಬಂದಿರಲಿಲ್ಲ. ಆದರೆ ನನಗೆ ಫೋನ್ ಮಾಡಿ ತಾಯಿಯ ಬಗ್ಗೆ ವಿಚಾರಿಸ್ತಿದ್ಲು. ನಾನು ಬೇಸರದಿಂದ, ಈಗ ನಿಮ್ಮ ತಾಯಿ ನನ್ನ ಜೊತೆ ಜಾಸ್ತಿ ಮಾತನಾಡ್ತಿಲ್ಲ ಎಂದಾಗ ಅವಳಿಗೂ ತುಂಬ ವ್ಯಥೆಯಾಯಿತು. ಅಯ್ಯೋ ಹೌದಾ ಆಂಟಿ, ಸೋ ಸಾರಿ. ನನ್ನಿಂದ ನಿಮ್ಮಿಬ್ಬರ ವಿಶ್ವಾಸ ಹಾಳಾಯಿತು. ಅಮ್ಮನ ಬಗ್ಗೆ ತಿಳಿಸೋಕೆ ನೀವು ಇದ್ದೀರಾ ಅಂತ ನನಗೆ ತುಂಬ ನಿಶ್ಚಿಂತೆಯಾಗಿತ್ತು. ನೀವು ಅವರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ನಾನೇನು ಮಾಡಲಿ ಆಂಟಿ? ಅವಳ ದನಿಯಲ್ಲಿದ್ದ ಅಸಹಾಯಕತೆಗೆ ನನ್ನ ಮನಸ್ಸು ವಿಚಲಿತವಾಯಿತು. ಡೋಂಟ್ ವರಿ, ಅವರ ಯೋಗಕ್ಷೇಮಕ್ಕೆ ನಾವೆಲ್ಲ ಇದ್ದೇ ಇದ್ದೀವಿ. ನೀನು ಆರಾಮವಾಗಿರು ಎಂದು ಅವಳಿಗೆ ಅಭಯ ನೀಡಿದರೂ ಅವಳಿಗೆ ಸಮಾಧಾನವಾದಂತೆ ಕಾಣಲಿಲ್ಲ. ಏನೋ ನಾನು ಅಂದ್ಕೊಂಡ ಹಾಗೆ ಏನೂ ನಡೀತಾ ಇಲ್ಲ. ಛೇ, ಹೋಗ್ಲಿ ಬಿಡಿ ಎಂದು ಫೋನ್ ಇಟ್ಲು. ಪಾಪ ಬಸರಿ ಹುಡುಗಿ, ತಾಯಿಗೆ ಹತ್ತಿರವಾಗಬೇಕೆಂದು ಹಂಬಲಿಸ್ತಿದ್ದಾಳೆ ಎಂದು ಅವಳ ಬಗ್ಗೆ ನನಗೆ ಅನುಕಂಪ ಮೂಡ್ತು. ಜಯಮ್ಮ ನಮ್ಮನೆಗೆ ಕೆಲಸಕ್ಕೆ ಬರುತ್ತಿದ್ದರಿಂದ ಅವಳ ಮೂಲಕ ವೈಜಯಂತಿಯವರ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗ್ತಿತ್ತು. ಅಮ್ಮೋರು ಏನು ಮಾಡ್ತಿದ್ರು, ಆರೋಗ್ಯವಾಗಿದ್ದಾರಾ ಎಂದು ಲೋಕಾರೂಢಿ ಎಂಬಂತೆ ಅವಳನ್ನು ವಿಚಾರಿಸ್ತಿದ್ದೆ. ಮಾತುಗಾರ್ತಿಯಾದ ಜಯಮ್ಮ ವೈಜಯಂತಿಯವರ ಬಗ್ಗೆ ವರದಿ ಒಪ್ಪಿಸ್ತಿದ್ಲು. ಅಮ್ಮವ್ರಿಗೆ ನೆಗಡಿ ಕೆಮ್ಮು ಬಂದಿತ್ತು. ಅದೇನೋ ಕಷಾಯ ಮಾಡಿಕೊಂಡು ಕುಡಿದ್ರು, ಸರಿ ಹೋಯ್ತು. ಅಮ್ಮೋರು ಯಾವುದೋ ಸಂಗೀತ ಕಚೇರಿಗೆ ಹೋಗ್ತಾರಂತೆ. ದೂರ ಐತೆ, ಬೇಗ ಕೆಲಸ ಮುಗಿಸ್ಕೊಂಡು ಹೊಂಟೋಗು ಅಂತ ಹೇಳಿದರು. ಅಮ್ಮವ್ರಿಗೆ ಕಾಲು ನೋವು ಜಾಸ್ತಿ ಆಗೈತೆ. ಅದಕ್ಕೆ ನಾನೇ ಅಂಗಡಿಯಿಂದ ತರಕಾರಿ, ಹಣ್ಣು ಹಂಪಲು ತಗೊಂಡು ಇವಾಗ ಬಂದೆ ಕಣ್ರವ ಇತ್ಯಾದಿ ಎಲ್ಲವನ್ನು ಚಾಚು ತಪ್ಪದೆ ಹೇಳ್ತಿದ್ಲು. ಸುಮಾರು 15 ದಿನಗಳು ಕಳೆದಿತ್ತು. ವೈಜಯಂತಿ ತಾವಾಗಿಯೇ ಮಾತನಾಡಿಸ್ಕೊಂಡು ಬರುವವರೆಂದು ಎಣಿಸಿದ್ದೆ. ಆದರೆ ಅದು ಸುಳ್ಳಾಗಿತ್ತು. ಅವರೇನೋ ವಯಸ್ಸಾದವರು, ನಾನೇ ಬಿಗುಮಾನ ತೊರೆದು ಮಾತನಾಡಿಸಲೇ ಎನಿಸಿದ್ರು ಅವರ ಮನಸ್ಥಿತಿ ಹೇಗಿದೆಯೋ ಎಂಬ ಅಳಗಿನಿಂದ ಸುಮ್ಮನಾದೆ. ಆದರೆ ಅವರ ಮಾತುಕತೆ ಆತ್ಮೀಯತೆಯನ್ನು ಕಳೆದುಕೊಂಡಂತೆ ಭಾಸವಾಗಿ ಮನಸ್ಸು ಖಾಲಿ ಖಾಲಿ ಎನಿಸ್ತಿತ್ತು. ಆದರೆ ಅವರಿಗೆ ನನ್ನಂತೆಯೇ ಭಾಸವಾಗ್ತಿದೆಯೇ? ನನ್ನ ಸ್ನೇಹದ ಅಭಾವ ಅವರನ್ನು ಕಾಡ್ತಿಲ್ವೇ?
ಮಗಳ ಸಂಬಂಧವನ್ನು ದೂರವಾಗಿಸಿಕೊಂಡು ಹಠ ಸಾಧಿಸ್ತಿರುವ ಅವರಿಗೆ ನಾನು ಯಾರು? 30 ವರ್ಷದ ಮಗಳನ್ನೇ ಪ್ರೀತಿಸದಿದ್ದ ಮೇಲೆ 3 ತಿಂಗಳ ನನ್ನ ಆತ್ಮೀಯತೆ ಅವರಿಗೆ ಯಾವ ಲೆಕ್ಕ? ನಾನಾದರೂ ಯಾಕೆ ಅದನ್ನು ಪರಿಗಣಿಸಬೇಕು? ತಾಯಿ ಅಂತಿದ್ದ ಅತ್ತೆಯನ್ನೇ ಕಳೆದುಕೊಂಡ್ಮೇಲೆ ಗಟ್ಟಿ ಮನಸ್ಸು ಮಾಡಿದವಳು ನಾನು. ಇನ್ನು ಆಕೆಯ ಕ್ಷಣಿಕ ವಿಶ್ವಾಸಕ್ಕೆ ಹಾತೊರೆದು ಕೊರಗಬೇಕೆ? ನಾನು ಕಷ್ಟಪಟ್ಟು ಮನಸ್ಸು ನಿಯಂತ್ರಿಸಿಕೊಂಡು ಅವರ ಬಗ್ಗೆ ತಟಸ್ಥ ನಡವಳಿಕೆ ಮೈಗೂಡಿಸ್ಕೊಂಡೆ. 20 ದಿನಗಳೇ ಕಳೆದಿತ್ತು. ನಮ್ಮಿಬ್ಬರ ನಡುವೆ ಸಂಧಾನ ಮಾತು ಎಲ್ಲ ಸ್ಥಗಿತವಾಗಿತ್ತು. ವೈಜಯಂತಿಯವರು ಮತ್ತೆ ಮೊದಲಿನಂತೆ ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಯಾಕೋ ಅವರಿಗೆ ಹುಷಾರಿಲ್ಲ ಅಂತೆ. ಸಂಗೀತದ ಪಾಠನೂ ನಿಲ್ಲಿಸ್ಬಿಟ್ಟಿದ್ದಾರೆ ಎಂದು ಸುನಂದ ನನ್ನ ಬಳಿ ಹೇಳ್ಕೊಂಡ್ರು. ನಾನು ಅವರ ಸಂಸಾರದ ವೈಯಕ್ತಿಕ ವಿಷಯದಲ್ಲಿ ಅತಿಕ್ರಮಿಸಿ ಅವರ ಬದುಕಿನ ಸಮತೋಲನವನ್ನು ಅಲುಗಾಡಿಸಿ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ನೆ. ಅವರ ಪಾಡಿಗೆ ಅವರು ನೆಮ್ಮದಿಯಾಗಿದ್ದರು. ಅವರ ಮಗಳ ಪರ ಮಾತನಾಡಲು ನನಗೇನು ಹಕ್ಕಿದೆ? ಅಥವಾ ವೈಜಯಂತಿಯವರ ನಿಲುವನ್ನು ತಿದ್ದಲು ನನಗೇನು ಅಧಿಕಾರ? ವೃತ ಅವರ ನಡುವೆ ಮೂಗು ತೋರಿಸಿದೆ ಎಂಬ ಅಳಲು ನನ್ನನ್ನು ಕಾಡ್ತಲೇ ಇತ್ತು. ಇದನ್ನು ಸಂಜೀವ್ ಮುಂದೆ ಹೇಳ್ಕೊಂಡ್ರೆ ನಿಮ್ಮ ಹೆಂಗಸರಿಗೆ ಮಾಡೋ ಕೆಲಸ ಇಲ್ಲ ಎಂದು ಹಂಗಿಸಿ ನನ್ನ ಮಾತುಗಳನ್ನು ಖಂಡಿಸ್ಬಿಡ್ತಿದ್ರು. ಇನ್ನು ಸುನಂದ ಅಷ್ಟೊಂದು ಸೂಕ್ಷ್ಮಮತಿಯವಳಲ್ಲ. ಅಯ್ಯೋ, ಅವರು ಮಾತನಾಡದೆ ಇದ್ರೆ ಕತ್ತೆ ಬಾಲ, ನಮ್ಮ ಗಂಟೇನು ಹೋಗಬೇಕು ಎಂದು ಒರಟಾಗಿ ಹೇಳಿಬಿಡುವಂಥ ಸ್ವಭಾವ. ಇಬ್ಬರಿಂದಲೂ ನನಗೆ ಸಮಾಧಾನವಂತೂ ಸಿಗೋದಿಲ್ಲ. ಅದರಿಂದ ನಾನು ಮೌನವಾಗಿ ನನ್ನ ಅನಿಸಿಕೆಗಳನ್ನು ನುಂಗ್ಕೊಂಡಿದ್ದೆ. 1 ವಾರದಿಂದ ಪ್ರತಿದಿನ ಧಾರಾಕಾರ ಮಳೆ ಸುರಿಯುತ್ತಿತ್ತು. ಕೆಲವು ಮನೆಗಳಲ್ಲಿ ನೀರು ತುಂಬಿಕೊಂಡು ಶೋಚನೀಯ ಪರಿಸ್ಥಿತಿಯಾಗಿದೆ ಎಂದು ಟಿವಿ ವಾರ್ತೆ ವಾಹಿನಿಗಳಲ್ಲಿ ತೋರಿಸ್ತಿದ್ರು. ಜನಸಂಚಾರ ಅಸ್ತವ್ಯಸ್ತವಾಗಿತ್ತು. ವಾಹನಗಳ ಓಡಾಟ ಕಷ್ಟವಾಗಿತ್ತು. ಕೆಲವು ಅಪಾರ್ಟ್ಮೆಂಟ್ಗಳಿಗೂ ನೀರು ನುಗ್ಗಿ ಬಂದಿತು. ಪುಣ್ಯಕ್ಕೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಅಂಥ ಪ್ರಮಾದವೇನೂ ಆಗಿರಲಿಲ್ಲ. ದೀಪ ನನಗೆ ಫೋನ್ ಮಾಡಿ ಆತಂಕದಿಂದ ವಿಚಾರಿಸುತ್ತಾ, ಆಂಟಿ, ನಿಮ್ಮ ಅಪಾರ್ಟ್ಮೆಂಟ್ಗೆ ಏನೂ ತೊಂದರೆ ಆಗಿಲ್ಲ ತಾನೇ? ಅಮ್ಮ ಹೇಗಿದ್ದಾರೆ ಎಂದು ಕೇಳಿದಾಗ ನಾನು ಅವಳಿಗೆ ಸಮಾಧಾನ ಹೇಳಿದೆ. ಇಲ್ಲಿ ನಾವೆಲ್ಲ ಸೇಫ್ ಆಗಿದ್ದೀವಿ, ಏನೂ ತೊಂದರೆ ಇಲ್ಲ. ದೀಪ ಕಳವಳದಿಂದ, ನಮ್ಮ ಮನೆ ಹತ್ರ ತುಂಬ ತೊಂದರೆ ಆಗಿದೆ ಆಂಟಿ. ಜೋರಾಗಿ ಮಳೆ ಬಂದರೆ ಅಡುಗೆ ಮನೆಯಲ್ಲಿ ನೀರು ಸೋರುತ್ತೆ. ಮನೆ ಮುಂದೆ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ. 2 ಅಡಿ ನೀರು ನಿಂತುಬಿಟ್ಟಿದೆ. ಲೋ ಲೈವಿಂಗ್ ಏರಿಯಾ ನಮ್ಮದು. ಕೆರೆಯನ್ನು ಎನ್ಕ್ರಾಚ್ ಮಾಡಿ ಮನೆ ಕಟ್ಟಿದ್ದಾರಂತೆ. ಅದಕ್ಕೆ ಈ ಪಚಿತಿ ಎಂದಾಗ ನನಗೆ ಕಸಿವಿಸಿಯಾಯಿತು. ಅಯ್ಯೋ ಪಾಪ, ಮತ್ತೆ ಏನು ಮಾಡ್ತಿದ್ದೀರಿ? BBMP ಅವರು ಮೆಷರ್ಸ್ ತಗೊತಿದ್ದಾರೆ. ಆದರೆ ದಿನ ಮಳೆ ಬಂದರೆ ಅವರು ತಾನೇ ಏನು ಮಾಡ್ತಾರೆ ಹೇಳಿ? ನಾವೇ ಸಫರ್ ಮಾಡಬೇಕು. ಅಮ್ಮ ಮನಸ್ಸು ಮಾಡಿದ್ರೆ ನಾವು ಅಲ್ಲೇ ಬಂದಿರಬಹುದು. ಈ ವಿಷಯಕ್ಕೆ ನಾನೇನು ಹೇಳಲಾರದವಳಾಗಿದ್ದರಿಂದ ನಿರ್ಲಿಪ್ತಳಾಗಿದ್ದೆ. ಇದಾಗಿ 1 ವಾರ ಕಳೆದಿರ್ಬೋದು. ಮಳೆ ಸಾಕಷ್ಟು ತಹಬದಿಗೆ ಬಂದಿತ್ತು. ಆದರೆ ಸತತ ಮಳೆಯಿಂದ ಫ್ಯೂಸ್ ಹೋಗಿ ನಮ್ಮ ಅಪಾರ್ಟ್ಮೆಂಟ್ ಮುಂಭಾಗದ CCTV ಕೆಟ್ಟು ಹೋಗಿತ್ತು. ಅದನ್ನು ಆದಷ್ಟು ಬೇಗ ಸರಿಪಡಿಸಲು ಅಸೋಸಿಯೇಷನ್ನವರು ಓಡಾಡ್ತಿದ್ರು. ನಾನು ಸಂಜೀವ್ ತಾನೇ ನನ್ನ ಅಪ್ಪ ಚಿಕ್ಕಪ್ಪನ ಮನೆಯಿಂದ ಹಿಂತಿರುಗ್ತಿದ್ವಿ. ಅಪ್ಪನಿಗೆ ಈಗೀಗ ಕೆಮ್ಮು ಸುಸ್ತು ಜಾಸ್ತಿಯಾಗಿದೆ ಎಂದು ಚಿಕ್ಕಮ್ಮ ಹೇಳಿದ್ರಿಂದ ನಾವಿಬ್ಬರು ನೋಡ್ಬರಲು ಹೋಗಿದ್ವಿ. ನಮ್ಮನ್ನು ಕಂಡು ಅಪ್ಪನಿಗೆ ಸಂತೋಷವಾಗಿತ್ತು. ವಯಸ್ಸಾದ್ಮೇಲೆ ಬರೋ ಕಾಯಿಲೆಗಳು, ಇದಕ್ಕೆಲ್ಲ ಯಾವ ಡಾಕ್ಟರ್ ಔಷಧಿ ಕೊಡ್ತಾರೆ ಎಂದು ಅಪ್ಪ ಮಾರ್ಮಿಕವಾಗಿ ನಕ್ಕರು. ನಾನು ತಂದ ಹಣ್ಣುಗಳನ್ನು ಕೊಟ್ಟು, ಏನಾದರೂ ಆಗಲಿ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಪಾಪ ಚಿಕ್ಕಮ್ಮ ಎಷ್ಟು ವರಿ ಮಾಡ್ಕೊತಾರೆ ನಿಮ್ಮ ಬಗ್ಗೆ ಎಂದು ಅಪ್ಪನಿಗೆ ಬುದ್ಧಿ ಹೇಳಿದೆ. ಅಂದು ಭಾನುವಾರವಾದ್ರಿಂದ ಚಿಕ್ಕಮ್ಮ ಅಲ್ಲೇ ಊಟ ಮಾಡಲು ನಮ್ಮನ್ನು ಆಗ್ರಹಪಡಿಸಿದ್ರು. ಇಲ್ಲ ಚಿಕ್ಕಮ್ಮ, ನಾನು ಅಡಿಗೆ ಮಾಡಿಟ್ಟು ಬಂದಿದ್ದೀನಿ. ನಾನು ನಯವಾಗಿ ನಿರಾಕರಿಸಿದೆ. ನೀವು ಹಿಂತಿರುಗಿ ಬಂದಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ನಮ್ಮ ಕಾರ್ ಬೇಸ್ಮೆಂಟ್ನೊಳಗೆ ಬರುತ್ತಿದ್ದಂತೆ ವ್ಯಕ್ತಿಯೊಬ್ಬ ಒಳಗಿನಿಂದ ಓಡಿ ಬಂದವನು ನಮ್ಮ ಕಾರಿಗೆ ಸಿಕ್ಕಾಕೊಳ್ಳೋದ್ರಲ್ಲಿದ್ದ. ಸಂಜೀವ್ ಬ್ರೇಕ್ ಹಾಕದಿದ್ರೆ ಏನು ಅನಾಹುತ ಸಂಭವಿಸ್ತಿತ್ತೋ. ಯಾರವನು ಇಡಿಯಟ್? ಕಾಣಿಸಲ್ವಾ? ಸಂಜೀವ್ ರೇಗುತ್ತಿದ್ದಂತೆ ಅವನು ನಿಲ್ಲದೆ ನಮ್ಮ ಬೇಸ್ಮೆಂಟ್ನ ಹಿಂಭಾಗದತ್ತ ಓಡ್ಬಿಟ್ಟ. ಅವನು ಹೆಲ್ಮೆಟ್ ಧರಿಸಿದ್ರಿಂದ ಯಾರೆಂದು ತಿಳಿಯಲಿಲ್ಲ.
ಆದರೆ ಎತ್ತರವಾದ ನೀಲಕಾಯ, ನೀಲಿ ಬಣ್ಣದ ಜೀನ್ಸ್, ಕಪ್ಪು ಬಣ್ಣದ ಟೀ ಶರ್ಟ್ ಕಂಡ್ರೆ ಇನ್ನು 30ರ ಆಸುಪಾಸಿನವನು ಎಂದು ಹೇಳಬಹುದಿತ್ತು. ಆ ಹುಡುಗರು ಬಾಡಿಗೆಗೆ ಬಂದು ನಮ್ಮ ಅಪಾರ್ಟ್ಮೆಂಟ್ ಡಿಸ್ಪ್ಲೇನೇ ಹಾಳಾಗಿದೆ, ಯಾರೋ ಫ್ರೆಂಡ್ ಇರಬೇಕು, ಹೀಗೆ ಮೈ ಮೇಲೆ ಜ್ಞಾನ ಇಲ್ಲದೆ ಓಡಾಡ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಬೇಕು. ಇವರುಗಳ ಕೇರ್ಲೆಸ್ನಿಂದ ಸಂಜೀವ್ ರೇಗಾಡಿ ನನ್ನ ಮುಂದೆ ಕೋಪ ತೀರಿಸ್ಕೊಂಡ್ರು. 2ನೇ ಮಹಡಿಯ ಅಪಾರ್ಟ್ಮೆಂಟ್ನಲ್ಲಿ ಹೋದ ತಿಂಗಳು 2 ಹುಡುಗರು ಬಾಡಿಗೆಗೆ ಬಂದು ಸೇರಿಕೊಂಡಿದ್ರು. 2 ಬ್ರಹ್ಮಚಾರಿಗಳಾಗಿದ್ದರಿಂದ ಅವರಿಗೆ ನಿರ್ದಿಷ್ಟ ಹೊತ್ತು ಇರ್ತಿರಲಿಲ್ಲ. ಅವರು ಆಗ್ತಾನೆ ಇಂಜಿನಿಯರಿಂಗ್ ಪಾಸ್ ಮಾಡಿ ಕೇರಳದಿಂದ ಇಲ್ಲಿಗೆ ಬಂದು ಕೆಲಸಕ್ಕೆ ಸೇರಿಕೊಂಡಿದ್ರು. ಕೆಲವು ಸಲ ಅವರು ಅಪಾರ್ಟ್ಮೆಂಟ್ ಕಾರಿಡಾರ್ನಲ್ಲಿ ಸಿಗರೆಟ್ ತುಂಡುಗಳನ್ನು ಬಿಸಾಕಿ ಹೋಗ್ತಿದ್ರು. ರಾತ್ರಿ ಜೋರಾಗಿ ಅಬ್ಬರದ ಸಂಗೀತ ಹಾಕ್ಕೊಳ್ಳೋದು, ಶನಿವಾರ ರಾತ್ರಿ ಪಾರ್ಟಿ ಮಾಡೋದು ನಡೆಯುತ್ತಿತ್ತು. ಅದಕ್ಕೆಲ್ಲ ಕಡಿವಾಣ ಹಾಕಬೇಕೆಂದು ಅಸೋಸಿಯೇಷನ್ನವರು ಕರೆದ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ರು. ಆದರೂ ಹುಡುಗ ಬುದ್ಧಿ, ಆಗಾಗ ಗುಂಪಾಗಿ ಸ್ನೇಹಿತರು ಬರೋದು, ಹಾಡುಗಳು, ಕೇಕೆ, ನಗು ಎಲ್ಲ ನಡೆಯುತ್ತಿತ್ತು. ಸದ್ಯ ಹುಡುಗಿಯರನ್ನು ಕರ್ಕೊಂಡು ಬರಲಿಲ್ವಲ್ಲ, ಅದೇ ನಮ್ಮ ಪುಣ್ಯ. ಹಾಗೇನಾದರೂ ಮಾಡಿದ್ರೆ ಮೊದಲು ಇಲ್ಲಿಂದ ಆಚೆ ಕಳುಹಿಸ್ಬೇಕು ಎಂದು ಸುನಂದಾಳ ಪತಿ ಹೇಳಿದರು. ಈಗ ಆ ಹುಡುಗರ ಪೈಕಿ ಯಾರೋ ಒಬ್ಬ ಅಜಾಗರೂಕತೆಯಿಂದ ನಮ್ಮ ಕಾರಿಗೆ ಸಿಕ್ಕಾಕೊಳ್ತಿದ್ದ ಎಂದು ಸಂಜೀವ್ ಊಹಿಸಿದ್ರು. ನಾವು ಕಾರ್ ಪಾರ್ಕ್ ಮಾಡಿ ಕೆಳಗಿಳಿದಾಗ ನಾವು ಕಾರನ್ನು ಬ್ರೇಕ್ ಹಾಕಿದ ಕಡೆ ನೆಲದ ಮೇಲೆ ಬೂದು ಬಣ್ಣದ ಜಾಕೆಟ್ ಬಿದ್ದಿತ್ತು. ನಾನು ಬಗ್ಗಿ ಅದನ್ನು ಕೈಗೆತ್ಕೊಂಡಾಗ ಸಂಜೀವ್ ಸಿಡುಕುತ್ತಾ, ನೀನ್ಯಾಕೆ ತಗೊಂತೀಯ, ಅಲ್ಲೇ ಬಿದ್ದಿರಲಿ ಬಿಡು, ಚೆನ್ನಾಗಿ ಏರಿಸ್ಕೊಂಡು ಬಂದಿದ್ದಾನೆ ಅನಿಸುತ್ತೆ, ಜಾಕೆಟ್ ಬಿದ್ದಿದ್ದು ಗೊತ್ತಾಗಿಲ್ಲ, ಸೋ ಇರ್ರೆಸ್ಪಾನ್ಸಿಬಲ್ ಎಂದರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.